ಭಾನುವಾರ 7ರಿಂದ 9 ಗಂಟೆವರೆಗೆ ನಡೀತಾ ಇರುತ್ತೆ. ಅಂಡ್ ಇದರಲ್ಲಿ ಪ್ರತಿ ವಾರದ ಭವಿಷ್ಯವನ್ನೆಲ್ಲ ತಿಳಿಸ್ಕೊಡುವಂತಹ ವಾಸ್ತು ಕನ್ಸಲ್ಟೆಂಟ್ ಹಾಗೆ ಆಸ್ಟ್ರಾಲಜರ್ ಆಗಿರುವಂತಹ ಪಂಡಿತ್ ಪವನ್ ಶರ್ಮಾ ಗುರೂಜಿ ಅವರು ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಸೊ ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ಇವತ್ತಿನ ದಿನದ ವಿಶೇಷತೆ ಏನ್ ಸರ್? ಬೇಸಿಕಲಿ ಇವತ್ತಿನ ದಿನ ಇಸ್ ಅ ಗುಡ್ ಡೇ. ಇಟ್ಸ್ ಅ ವೆರಿ ಗುಡ್ ಡೇ, ಸ್ಪೆಷಲ್ ಡೇ. ಅಂಡ್ ಗುರುವಾರ ಇವತ್ತು, ರಾಯರವಾರ, ಗುರುಗಳನ್ನ ಆರಾಧನೆ ಮಾಡುವಂತ ವಾರ. ಹಾಗೆ ಇವತ್ತು ಹೆಚ್ಚು ಎಲ್ಲರಿಗೂ ನಾನು ಇವತ್ತು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾಳೆ ಎಲ್ರು ಕರೆಕ್ಟ್ ಆಗಿ ಟೈಮ್ ಹೋಗ್ಬಿಟ್ಟು ವೋಟ್ ಹಾಕ್ಬಿಟ್ಟು ಬನ್ನಿ ಅಂತಿದ್ದೀನಿ. ವೆರಿ ಇಂಪಾರ್ಟೆಂಟ್. ನಿಜವಾಗ್ಲೂ ಹೇಳಿದೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ನಮ್ಗೆ ಜಾತಕ ಎಲ್ಲ ಎಷ್ಟು ಮುಖ್ಯನೋ ಅದೇ ತರ ಆಕ್ಚುಲಿ ನಮ್ಮ ರಾಶಿ ಲೈಫ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಾದ್ರೆ ವೋಟ್ ಹಾಕೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಸೊ ಅಫಿಷಿಯಲಿ ಎಲ್ಲರಿಗೂ ನಮಸ್ಕಾರ. ನಾನು ಆರ್ಜೆ ನಿಖಿತಾ, ರೇಡಿಯೋ ಸಿಟಿ 91.1 ಅಲ್ಲಿ ಪ್ರತಿದಿನ ಬೆಳಗ್ಗೆ ಶುಭೋದಯ ಶೋನ ಹೋಸ್ಟ್ ಮಾಡ್ತೀನಿ. ಹಾಗೆ ಶುಭೋದಯದಲ್ಲಿ ವಾಸ್ತು ಟಿಪ್ಸ್ ಗಳನ್ನ ಕೊಡ್ತಾ, ಹಾಗೆ ವಾರ ಭವಿಷ್ಯ ಅಂತ ಎಕ್ಸ್ಕ್ಲೂಸಿವ್ಲಿ ಭಾನುವಾರದ ದಿನ ನಡೆಯುವಂತಹ ಈ ಒಂದು ಶೋ 7 ಇಂದ 9 o'clock ತನಕ ಅರ್ಲಿ ಇನ್ ದ ಮಾರ್ನಿಂಗ್ ಪಂಡಿತ್ ಪವನ್ ಶರ್ಮಾ ಗುರೂಜಿ, ಒನ್ ಆಫ್ ದ ವೆರಿ ವೆಲ್ ನೋನ್ ಆಸ್ಟ್ರಾಲಜರ್, ವಾಸ್ತು ಕನ್ಸಲ್ಟೆಂಟ್, ಇವಾಗ ನಮ್ಮ ಜೊತೆಲಿದ್ದಾರೆ. ಸೊ ನಿಮ್ಮ ಕ್ವೆಶನ್ಸ್ ಏನೇ ಇದ್ರು ಬೇಸಿಕಲಿ ವಾಸ್ತು ಬಗ್ಗೆ ಮಾತಾಡೋದಕ್ಕೆ ಹೋದಾಗ ಅಥವಾ ಜನರಲಿ ರಾಶಿಗಳೆಲ್ಲ ಬಗ್ಗೆ ಮಾತಾಡೋಕೆ ಹೋದಾಗ ಇಟ್ಸ್ ನೆವರ್ ಎಂಡಿಂಗ್, ಅ ವಾಸ್ಟ್ ಟಾಪಿಕ್. ಇದು ಮುಗಿಯೋದೇ ಇಲ್ಲ. ಬಟ್ ಅದನ್ನ ತುಂಬಾ ಈಸಿಯಾಗಿ ಮಾಡ್ಕೊಟ್ಟು, ಇವನ್ ವಾಸ್ತು ಎಲ್ಲ ನಮ್ ಟಿಪ್ಸ್ ಗಳನ್ನ ಕೊಡ್ಬೇಕಾದ್ರೆ ಕೆಲವು ಡೆಮಾಲಿಷನ್ಸ್ ಇದೆಲ್ಲ ನಡೆಯುತ್ತೆ. ಬಟ್ ತುಂಬಾ ಸ್ಮಾರ್ಟ್ ಆಗಿ ಕೆಲವು ಅದಕ್ಕೆ ಪರಿಹಾರಗಳನ್ನ ಕೊಡ್ತಾರೆ ನಮ್ಮ ಪಂಡಿತ್ ಪವನ್ ಶರ್ಮಾ ಗುರೂಜಿ. ವೆಲ್ ಸರ್, ಸೊ ಥರ್ಸ್ಡೇ ಒಂದ್ ಒಳ್ಳೆ ದಿನಾನೇ ನಾವು ಆಕ್ಚುಲಿ ಮಾತಾಡ್ತಾ ಇದ್ದೀವಿ. ಸಾಕಷ್ಟು ಜನ, ಸೊ ಕ್ವಿಕ್ಲಿ ನಾಟ್ ವೇಸ್ಟಿಂಗ್ ದ ಟೈಮ್, ಸಾಕಷ್ಟು ಜನ ಇವಾಗ ಅಪ್ರೈಸಲ್ ಟೈಮ್, ಸೊ ನನಗೆ ಎಷ್ಟು ರೇಟಿಂಗ್ ಸಿಗುತ್ತೆ, ಎಷ್ಟು ಹೈಕ್ ಸಿಗುತ್ತೆ, ಎಷ್ಟು ಕೆಲಸ ಮಾಡಿದ್ರು ಕೂಡ ನಮ್ಮ ಮ್ಯಾನೇಜರ್ ಕಣ್ಣಿಗೆ ಕಾಣೋದಿಲ್ಲಪ್ಪ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಸೊ ವಾಸ್ತವನಲ್ಲಿ ಅದಕ್ಕೆ ಏನಾದ್ರೂ ಸಲಹೆ ಇದೆಯಾ? ಇದಕ್ಕೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ, ವೆಲ್ ನಮ್ಮ ಜೊತೆಯಲ್ಲಿ ತುಂಬಾ ಜನ ಈಗ ಲೈವ್ ನಲ್ಲಿ ಇದೀರಿ. ಎನಿಬಡಿ ನಿಮ್ಮ ಪ್ರಶ್ನೆಗಳು ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಅಫ್ಕೋರ್ಸ್ ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಎಸ್ ಸರ್. ಈಗ ತುಂಬಾ ಜನಕ್ಕೆ ಅಪ್ಗ್ರೇಡ್ ಆಗ್ಬೇಕು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಮತ್ತು ಗ್ರೋತ್ ಬಗ್ಗೆ ತುಂಬಾ ಜನ ಥಿಂಕ್ ಮಾಡ್ತಾರೆ. ಕೆರಿಯರ್ ಇವತ್ತು ಆಲ್ಮೋಸ್ಟ್ ಎಲ್ರಿಗೂ ಬೇಕಾಗಿರೋದು ಕೆರಿಯರ್, ಫ್ಯಾಮಿಲಿ ಲೈಫು, ಮ್ಯಾರಿಟಲ್ ಲೈಫು, ಫೈನಾನ್ಷಿಯಲ್ ಲೈಫು, ಹೆಲ್ತ್, ಪ್ರಾಸ್ಪರಿಟಿ. ಇಲ್ಲ ಅಂದ್ರೆ ಮನುಷ್ಯ ಇಲ್ಲ. ಇದು ಬೇಕೇ ಬೇಕು, ನೀಡ್ಸ್ ಇದೆಲ್ಲ ಜೀವನದಲ್ಲಿ. ಹಾಗೆ ನಾನು ತುಂಬಾ ಜನ ಕೇಳ್ತಿರ್ತೀನಿ, ನಿಮ್ಮ ಮನೇಲಿ ಫೈನಾನ್ಷಿಯಲ್ ಇಶ್ಯೂ ಪ್ರಾಬ್ಲಮ್ಸ್ ಇದ್ರೆ, ಯು ಹ್ಯಾವ್ ಲಾಟ್ ಆಫ್ ಇಶ್ಯೂ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ನಿಮ್ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಕ್ಸ್ಪೆನ್ಸಿವ್ ಜಾಸ್ತಿ, ವಿನಾಕಾರಣ ಖರ್ಚಾಗುತ್ತೆ, ಮತ್ತೆ ನಿಮ್ಗೆ ಗೊತ್ತಿಲ್ಲ ಸೇವಿಂಗ್ಸ್ ಆಗಲ್ಲ. ಮನುಷ್ಯ ಯಾವತ್ತು ಸೇವಿಂಗ್ಸ್ ಮಾಡ್ಬೇಕು, ಆ ಸೇವಿಂಗ್ಸ್ ನಿಮ್ ಕೈಲಿ ಆಗಲ್ಲ ಅಂದಾಗ ನಿಮ್ಮ ಡೈರೆಕ್ಟ್ ನಾರ್ತ್ ಡೈರೆಕ್ಷನ್ ಅಲ್ಲಿ ನೀವು ನೋಡ್ಬೇಕು, ಪಾಯಿಂಟ್ ಔಟ್ ಮಾಡ್ಬೇಕು. ಆ ನಾರ್ತ್ ಅಲ್ಲಿ ನಿಮ್ಗೆ ಏನಾದ್ರು ಹೈಟ್ ವಾಲ್ ಇದ್ದು ಅಲ್ಲಿ ನಿಮ್ಗೆ ಸಿಂಗಲ್ ಪೋಲು, ಕಂಬ, ಗೋಡೆ ಇದ್ರೆ ಏನಾಗುತ್ತೆ, ನಿಮ್ಗೆ ನಾರ್ತ್ ಫೇಸಿಂಗ್ ಇರೋದು ಕುಬೇರನ ಎಂಟ್ರಿ, ಅವನು ಬರುವಂತ ಜಾಗ ಅದು. ಅವನನ್ನೇ ಬ್ಲಾಕ್ ಮಾಡಿದ್ರೆ ನಿಮ್ ಮನೆಗೆ ಫೈನಾನ್ಷಿಯಲ್ ಎಂಟ್ರಿನೇ ಬರೋದಿಲ್ಲ, ಅವ್ನ ಒಳಗಡೆನೆ ಪ್ರವೇಶ ಆಗೋದಿಲ್ಲ, ಅವ್ನ ಮನೆಯಿಂದ ಆಚೆನೆ ಇರ್ತಾನೆ ಯಾವಾಗ್ಲೂ ಕೂಡ. ಅವಾಗ ಏನ್ ಮಾಡ್ತೀವಿ ನಾವು, ಎಕ್ಸಾಕ್ಟ್ ನಾರ್ತ್, ಡೈರೆಕ್ಟ್ ನಾರ್ತ್ ಗೆ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ವಿಂಡೋಸ್ ಇರ್ಬೋದು, ತುಂಬಾ ಜನ ಡೋರು ಕೂಡ ಇಟ್ಕೋತಾರೆ, ಗ್ಯಾಪ್ ಇರ್ಬೋದು, ಮತ್ತು ಸ್ಪೇಷಿಯಸ್ ಆಗಿರ್ಬೇಕು, ಓಪನ್ ಟೆರೆಸ್ ಆಗಿರ್ಬೇಕು. ಇದನ್ನೆಲ್ಲ ನೋಡ್ಕೊಂಡಾಗ ಏನಾಗುತ್ತೆ, ಅವಾಗ ನಾರ್ತ್ ಗೆ ಎನರ್ಜಿ ಲೆವೆಲ್, ಕುಬೇರನ ಎನರ್ಜಿ ಲೆವೆಲ್ ಪಾಸ್ ಆಗುತ್ತೆ ಒಳಗಡೆ. ಕುಬೇರನ ಎನರ್ಜಿ ಲೆವೆಲ್ ತುಂಬಾ ಪಾಸ್ ಆಗುತ್ತೆ, ದೆನ್ ಯುವರ್ ಹೌಸ್ ವಿಲ್ ಬಿ ಫೈನಾನ್ಷಿಯಲ್ ಬೆಟರ್, ಇಂಪ್ರೂವೈಸ್ ಆಗ್ತದೆ. ಗಮನಿಸೋದಿಲ್ಲ. ನನ್ನ ಜಾತಕದಲ್ಲಿ ತುಂಬಾ ಸಂಪಾದನೆ ಯೋಗ ಇದೆ, ಕೈ ಶಾಸ್ತ್ರದಲ್ಲಿ ಹೇಳ್ತಾರೆ, ಜಾತಕದಲ್ಲಿ ಹೇಳ್ತಾರೆ, ದುಡ್ಡಿಲ್ಲ ಅಂತಾರೆ. ಅದೊಂದೇ ಪ್ರಾಬ್ಲಮ್ ಅಲ್ಲ, ಡಿಫಾಲ್ಟ್ ಮನೆ ವಾಸ್ತುಲ್ಲಿ ಇರುತ್ತೆ. ಮತ್ತೆ ರಾಜಯೋಗ ಬರ್ಬೇಕು ಅಂತಾರೆ. ರಾಜಯೋಗ ಅಂದ್ರೆ ಇಟ್ ಇಸ್ ನಾಟ್ ಎಸ್ ಆರ್ಡಿನರಿ ಯೋಗ. ರಾಜಯೋಗ ಅಂತ ಇಟ್ಸ್ ವೆರಿ ಪವರ್ಫುಲ್ ಯೋಗ. ಅದು ಜಾತಕ ನೋಡಿ ಹೇಳಿದಾಗ ನಿಮ್ಗೆ ರಾಜಯೋಗ ಇದೆ ಅಂತಾರೆ, ಬಟ್ ಅವ್ರಿಗೆ ರಾಜಯೋಗ ಅನುಭವಿಸಕ್ ಆಗೋದಿಲ್ಲ. ಅನುಭವಿಸಕ್ಕಾಗೋದಿಲ್ಲ ಜಾತಕದಲ್ಲಿ. ಅವರ ಮನೆ ನಾರ್ತ್ ಈಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ನಾರ್ತ್ ನಿಮಗೆ ಏನಾದ್ರೂ ಬ್ಲಾಕ್ ಆಗಿದ್ರೆ, ನಾರ್ತ್ ಈಸ್ಟ್ ಅಲ್ಲಿ ಏನಾದ್ರು ನೀವು ಸ್ಟೇರ್ ಕೇಸ್ ಇಟ್ಟಿರ್ಬೋದಾಗ್ಬೋದು, ನಿಮ್ಗೆ ಕವರ್ಡ್ ಮಾಡಿದ್ರೆ, ಕಂಪ್ಲೀಟ್ ಆಗಿ ನಾರ್ತ್ ಈಸ್ಟ್ ಕವರ್ಡ್ ಮಾಡಿರ್ತಾರೆ, ಅಲ್ಲಿದ್ರೆ ಏನಾಗುತ್ತೆ, ನಿಮ್ಗೆ ರಾಜಯೋಗ ಬರಲ್ಲ, ನಿಮ್ಗೆ ಧನಯೋಗ ಬರಲ್ಲ, ಮತ್ತೆ ನಿಮ್ಗೆ ಹೆಲ್ತ್ ಇಶ್ಯೂ ಬರ್ತದೆ, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ನೀವ್ ಏನೇ ಸಂಪಾದನೆ ಮಾಡಿ ನಿಮ್ ಕೈಯಲ್ಲಿ ಅದನ್ನ ಖುಷಿಯಾಗಿ ನೀವು ಅದನ್ನ ಎಂಜಾಯ್ ಮಾಡಕ್ ಆಗಲ್ಲ. ಇವಾಗ
ಸುಮ್ಮನೆ ಕಷ್ಟ ಪಡ್ಬೇಕು, ಆ ಪರಿಸ್ಥಿತಿನೆಲ್ಲ ಅವ್ರು ಫೇಸ್ ಮಾಡ್ತಾರೆ. ತುಂಬಾ ಜನರು ನೋಡಿದೀನಿ ನಾನು. ಅದರಿಂದ ನಾರ್ತ್ ಈಸ್ಟ್ ತುಂಬಾ ನೀಟಾಗಿ ಇಟ್ಕೊಳ್ಳಿ. ನಾರ್ತ್ ಈಸ್ಟ್ ಅಲ್ಲಿ ವಾಟರ್ ಟ್ಯಾಂಕ್ ನಿಮ್ಗೆ ಸಂಪ್ ಇಟ್ಕೊಳ್ಳಿ. ನಾರ್ತ್ ಈಸ್ಟ್ ಅಲ್ಲಿ ಡೋರ್ಸ್ ಇಟ್ಕೊಳ್ಳಿ, ವಿಂಡೋಸ್ ಇಟ್ಕೊಳ್ಳಿ, ಮತ್ತೆ ನೀವು ಬಾಲ್ಕನಿ ಇಟ್ಕೊಳ್ಳಿ. ಬಾಲ್ಕನಿ ಕೂಡ ನಾರ್ತ್ ಈಸ್ಟ್ ಅಲ್ಲಿ ಬಹಳ ಒಳ್ಳೇದು. ತುಂಬಾ ಜನಕ್ಕೆ ಟೆರೆಸ್ ಮೇಲೆ ನಾರ್ತ್ ಈಸ್ಟ್ ಅಲ್ಲಿ ಬಾಲ್ಕನಿ ಇಲ್ಲ ತಪ್ಪು ಅನ್ಕೋತಾರೆ. ನಾರ್ತ್ ಈಸ್ಟ್ ಬಾಲ್ಕನಿ ತುಂಬಾ ತುಂಬಾ ಒಳ್ಳೇದು. ಅದು ಬಹಳ ಪಾಸಿಟಿವ್ ಕೊಡುವಂತ ಪ್ಲೇಸ್ ಅದು. ವಾಸ್ತು ಪುರುಷನ ತಲೆ ಇರುವಂತ ಜಾಗ. ವಾಸ್ತು ಪುರುಷನ ಉಸಿರಾಡಕ್ ಬಿಟ್ರೆ ಅವನ ದೇಹ ಎಲ್ಲ ಉಸಿರಾಡ್ತಾನೆ. ಅವನು ಉಸಿರಾಡಕ್ಕೆ ಬಿಟ್ಟಿಲ್ಲ ಅಂದ್ರೆ ಅವನ ದೇಹದಲ್ಲಿ ಎಲ್ಲಿ ಉಸಿರಾಡ್ತಾನೆ? ಬೇರೆ ಅಂಗಗಳ ವೈಫಲ್ಯಗಳು ಹೆಂಗ ಆಗುತ್ತೆ, ಮನೆಯಲ್ಲಿ ಇರ್ತಕ್ಕಂತ ಜನರಿಗೆಲ್ಲ ವೈಫಲ್ಯಗಳು ಜಾಸ್ತಿ ಆಗುತ್ತೆ. ಅದು ಆಗದಂಗ್ ತಡೆಗಟ್ಟೋದೇ ನಾರ್ತ್ ಈಸ್ಟ್. ರೈಟ್. ಸೊ ನಾರ್ತ್ ಈಸ್ಟ್ ಒಂದು ತುಂಬಾ ಮುಖ್ಯವಾಗಿರುವಂತಹ ಒಂದು ದಿಕ್ಕು ಫಾರ್ ಗ್ರೋತ್. ಇದೆಲ್ಲ ನಾವು ಮಾತಾಡಿದಾಗ ಆಗ್ಲೇ ನೀವು ಹೇಳಿದಾಗೆ ರಾಶಿ ಅಥವಾ ಜಾತಕ ನೋಡಿದಾಗ ಹೇಳ್ತಾರೆ ನಿನ್ಗೆ ಗಜಯೋಗ ಇದೆ, ರಾಜಯೋಗ ಇದೆ, ಇದೆಲ್ಲ ಅದು. ಬಟ್ ಏನೂ ಆಗ್ತಿಲ್ಲ ಗುರೂಜಿ ಅಂತ ತುಂಬಾ ಜನ ನಿಮ್ ಹತ್ರ ಬರ್ತಾರೆ ಅಂತ ಹೇಳ್ತಾ ಇದ್ರಿ. ಬಟ್ ಬೇಸಿಕಲಿ ಸರ್, ಯಾವುದೇ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈಗ ಎಷ್ಟೋ ಜನ ಈಗ ವಾಸ್ತು ಟ್ರೆಂಡಿಂಗ್ ಕೂಡ ಹೌದು, ಮತ್ತೆ ಎಷ್ಟೋ ಮನೆ ವಿಷಯದಲ್ಲಾಗಿರ್ಬೋದು, ಏನೋ ಒಂದು ಹೊಸ ಕಾರ್ ತಗೊಳ್ತಾ ಇದೀನಿ, ಅಪ್ರೇಸಲ್ ಆಯ್ತು ಅಂತ ಹೇಳ್ಬಿಟ್ಟೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಪ್ರತಿಯೊಂದ್ರಲ್ಲೂ ಕೂಡ ವಾಸ್ತು ಪ್ಲೇಸ್ ಅ ವೈಟಲ್ ರೋಲ್, ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಈಗ ಎಷ್ಟೋ ಜನ ನಮ್ ಜೊತೆಲಿ ಇರೋರು ವಾಸ್ತು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬಟ್ ನಾನು ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳೋರ್ಗೆ ಕ್ವಿಕ್ಲಿ ವಾಸ್ತು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಮನೆಗಾಗ್ಲಿ, ಆಫೀಸಿಗಾಗ್ಲಿ, ಅಥವಾ ಒಂದು ಪ್ಲಾಟ್ ನ ಅಥವಾ ಒಂದು ಸೈಟ್ ನ ತಗೊಳ್ಬೇಕಾದ್ರೆ ಯಾಕೆ ವಾಸ್ತು ಚೆಕ್ ಮಾಡ್ಬೇಕು ನಾವು? ಬಹಳ ಶಾರ್ಟ್ ಆಗಿ ಹೇಳ್ತೀನಿ, ಅದು ತುಂಬಾ ಈಸಿ. ಅದು ವಾಸ್ತು ನಿಮ್ಮ ವಾಸ್ತವ ಸ್ಥಿತಿನ ಅರ್ಥ ಮಾಡ್ಕೊಂಡು ಸ್ಥಿತಿಗತಿಗೆ ಅನುಗುಣವಾಗಿ ಹೋಗುವಂತದ್ದೇ ವಾಸ್ತು. ವಾಸ್ತವ ಸ್ಥಿತಿಗೆ ನೀವ್ ಏನ್ ಪ್ರೆಸೆಂಟ್ ಇದೀರಾ, ಆನ್ ಎಕ್ಸಾಂಪಲ್ ನೀವ್ ಯಾವ ಡೈರೆಕ್ಷನ್ ಅಲ್ಲಿ ಕೂತಿದ್ದೀರಾ ಗೊತ್ತಿಲ್ಲ. ಈಗ ನೀವು ಒಂದು ಒಬ್ರ ಯು ಆರ್ ಡೂಯಿಂಗ್ ಶೋ, ಬಟ್ ಅದ್ರ ನಿಮಗೆ ಎಕ್ಸಾಂಪಲ್ ನಿಮ್ಗೆ ಯು ಫೇಸಿಂಗ್ ಇನ್ ಪೂರ್ವಾಭಿಮುಖವಾಗೋ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳೋದ್ರಿಂದ ಎನರ್ಜಿ ಪಾಸ್ ಆಗುತ್ತೆ. ದಕ್ಷಿಣಾಭಿಮುಖದಲ್ಲಿ ಕೂತ್ಕೊಂಡು ನೀವು ಕೆಲಸ ಮಾಡೋದ್ರಿಂದ ನಿಮ್ಗೆ ಎನರ್ಜಿ ಪಾಸ್ ಆಗಲ್ಲ, ಎನರ್ಜಿ ಫ್ಲೋ ಆಗುತ್ತೆ. ಎನರ್ಜಿನ ತಗೊಳ್ಳೋಂತ ಪವರ್ ಇರೋದು ಈಸ್ಟ್ ಫೇಸಿಂಗ್ ಅಲ್ಲಿ. ಈಸ್ಟ್ ಫೇಸಿಂಗ್ ಸೂರ್ಯನಾರಾಯಣ ಸ್ವಾಮಿ. ನಾವ್ ಯಾವಾಗ್ಲೂ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೆಲಸ ಮಾಡಬೇಕು. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಾವ್ ಏನೇ ಕೆಲಸ ಮಾಡೋದು ಅದು ನಮಗೆ ಪಾಸಿಟಿವ್ ಆಗಿ ಸಿಗುತ್ತೆ. ಕ್ರಯ ವಿಕ್ರಯದಲ್ಲಿ ಲಾಭ ಸಿಗುತ್ತೆ. ವಾಸ್ತು ಪುರುಷ ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗೆ, ಕಚೇರಿಗೆ, ಹಾಸ್ಪಿಟಲ್ಗೆ, ಪ್ರತಿಯೊಂದಕ್ಕೂ ಬೇಕೇ ಬೇಕು ವಾಸ್ತು. ವಾಸ್ತು ಇಲ್ಲ ಅಂದ್ರೆ ನಿಮ್ಮ ವಾಸ್ತವ ಸ್ಥಿತಿ ಇರಕ್ಕೆ ಆಗೋದಿಲ್ಲ. ನೀವು ತುಂಬಾ ತುಂಬಾ ಮೊದಲು ಬರ್ತಿರ್ಲಿಲ್ಲ, ಈಗ ಜಾಸ್ತಿ ಇದೆ. ಮೊದಲು ಇತ್ತು. ಮೊದಲು ದೇವಸ್ಥಾನಗಳು ಕಟ್ಟಬೇಕಾದ್ರೆ ವಾಸ್ತು ಇರ್ಲಿಲ್ವಾ? ಮಠಗಳು ಕಟ್ಟಬೇಕಾದ್ರೆ ವಾಸ್ತು ಇತ್ತು, ದೇವಸ್ಥಾನ ಕಟ್ಟಬೇಕು ವಾಸ್ತು ಇತ್ತು, ಆಶ್ರಮಗಳು ಕಟ್ಟಬೇಕಾದ್ರೆ ವಾಸ್ತು ಇತ್ತು. ಅವಾಗ ಅದನ್ನ ಕಟ್ತಾ ಇದ್ರು. ಇವಾಗ ಮಲ್ಟಿ ಕಾಂಪ್ಲೆಕ್ಸ್ ಕಟ್ತಾರೆ, ಮಾಲ್ ಕಟ್ತಾರೆ, ಈಗ ಹಾಸ್ಪಿಟಲೈಸ್ ಒಳ್ಳೆ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ ಕಟ್ತಾರೆ, ಇವತ್ತು ವಿಲ್ಲಾಸ್ ಮಾಡ್ತಾರೆ, ಇವತ್ತು ಬೇರೆ ಬೇರೆ ಏನೋ ಮಾಡ್ತಾರೆ. ಕೃಷಿ ಮಾಡೋರ್ಗು ಯಾರು ರೈತರು ಇರ್ತಾರೆ ನೋಡಿ, ಆ ಕೃಷಿ ಮಾಡೋರು ಕೂಡ ವಾಸ್ತು ಪುರುಷನ ದೇವರನ್ನ ಆರಾಧನೆ ಮಾಡಿ, ಭೂಮಿ ಪೂಜೆ ಮಾಡಿ ನಾವು ಬಿತ್ತನೆ ಮಾಡಕ್ ಹೋಗ್ತಿದ್ರು. ಈಗ್ಲೂ ಕೂಡ ಅದ್ರದ್ದು ಸಿದ್ಧಾಂತಗಳಿದೆ. ಅದೇ ನಂಬಿಕೆ ಬಹಳ ಮುಖ್ಯ. ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ದೇವ್ರು ಇರ್ತಾನೆ. ನಾನು ಟ್ಯಾಗ್ ಲೈನ್ ಹಾಕ್ತೀನಿ, ನನ್ನ ಆಫೀಸಲ್ಲಿ ಒಂದು ಟ್ಯಾಗ್ ಲೈನ್ ಹಾಕಿದ್ದೀನಿ, ಫೇತ್ ಇಸ್ ಗಾಡ್ ಅಂತ. ನಂಬಿಕೆನೇ ದೇವ್ರು ಅಂತ. ನಿಮಗೆ ಸೃಷ್ಟಿ ಆಗೋದೇ, ನಿಮ್ ಲೈಫ್ ಸೃಷ್ಟಿ ಆಗದೆ ಅಲ್ಲಿಂದ, ಜರ್ನಿ ಸೃಷ್ಟಿ ಆಗದೆ ಅಲ್ಲಿಂದ. ಎಲ್ಲರೂ ನಿಮಗ್ ಮೋಸ ಮಾಡಕ್ ಆಗಲ್ಲ. ಮೋಸ ಮಾಡಿದವ್ರು ಎಲ್ರು ಚೆನ್ನಾಗಿರುತ್ತೆ ಅನ್ನೋದು ಸುಳ್ಳು. ಮೋಸ ಹೋದವರೇ ಚೆನ್ನಾಗಿರೋದು. ಅನುಭವಗಳಾಗುತ್ತೆ, ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಮತ್ತೆ ಸೊ ನಿಜವಾಗ್ಲೂ ಒಳ್ಳೆ ಮಾತನ್ನ ಹೇಳಿದ್ರಿ ನೀವು. ಇವಾಗ ವಾಸ್ತು ಅಥವಾ ಎನಿ ನಂಬಿಕೆ ಇರುವಂತದ್ದು ತುಂಬಾ ಮುಖ್ಯ ಏನೇ ಮಾಡ್ತಿದೀವಿ ಅಂತ ಹೇಳಿದಾಗ. ಸೊ ವಾಸ್ತವ ಸ್ಥಿತಿನ ತಿಳ್ಕೊಂಡು ಅದಕ್ಕೆ ಬೇಕಾಗಿರೋ ನಮ್ಗೆ ಗೊತ್ತಿಲ್ಲದೆ ಇರುವಂತಹ ಕೆಲವು, ಅದಕ್ಕೆ ಮ್ಯಾಥಮೆಟಿಕ್ಸ್ ಇರುತ್ತೆ ಬೇಸಿಕಲಿ, ಈ ದಿಕ್ಕಲ್ಲಿ ಇದಕ್ಕೆ ಅಂತ ಹೇಳ್ಬಿಟ್ಟೆಲ್ಲ ಇರುತ್ತೆ. ಸೊ ಅದು ವಾಸ್ತು ನಮ್ಗೆ ತಿಳಿಸ್ಕೊಡುತ್ತೆ ಅಂತ ಹೇಳಿ. ಅಂಡ್ ಆಲ್ಸೋ ಇವಾಗ ನಾವಿವಾಗ ಧನಾಕರ್ಷಣೆ ಅಂತೆಲ್ಲ ಮಾತಾಡ್ಬೇಕಾದ್ರೆ ಎಷ್ಟೋ ಜನ ಇವಾಗ ಕೆಲವರು ನಮ್ಗೆ ಮೆಸೇಜ್ ಮಾಡಿದ್ರು, ಏನ್ ಮಾಡಿದ್ರು ಕೂಡ ಬಿಸ್ನೆಸ್ ಗ್ರೋತ್ ಆಗ್ತಾ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೂಡ ನೀವು ಸಂಕ್ಷಿಪ್ತವಾಗಿ ಹೇಳಿದ್ರಿ, ಇನ್ ಶಾರ್ಟ್. ಹಾಗೆ ನಿಮ್ ಕ್ವೆಶ್ಚನ್ಸ್ ಯಾರ್ಯಾರು ನಮ್ ಜೊತೆಲಿ ಲೈವ್ ನಲ್ಲಿ ಇದ್ದೀರಿ, ನಿಮ್ ಕ್ವೆಶ್ಚನ್ಸ್ ಏನಾದ್ರು ಇದ್ರೆ ವಾಸ್ತುಗೆ ಸಂಬಂಧಪಟ್ಟಿರೋದು, ಡೆಫಿನೆಟ್ಲಿ ನೀವು ಪವನ್ ಶರ್ಮಾ ಗುರೂಜಿ ಅವರನ್ನ ಕೇಳ್ಬೋದು. ಇದ್ರ ಜೊತೆಯಲ್ಲಿ ಇವಾಗ ಎಕ್ಸಾಮ್ ರಿಸಲ್ಟ್ಸ್ ಬರ್ತಾ ಇದೆ. ಕೆಲವರಿಗೆ ಇನ್ನು ಸೀನಿಯರ್ ಲೆವೆಲ್ ನಲ್ಲಿ ಇರುವಂತವರಿಗೆ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಏನು ಓದಿದ್ರು ಕೂಡ ತಲೆಯಲ್ಲಿ ಇರಲ್ಲ, ಮರ್ತೋಗುತ್ತೆ ಎಜುಕೇಶನ್ ವಿಚಾರದಲ್ಲಿ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಎವರ್. ಸೊ ಏನ್ ಮಾಡ್ಬೇಕು ಇನ್ ಶಾರ್ಟ್ ನಮ್ಗೆ ತಿಳಿಸ್ಕೊಡ್ತಾರೆ.
ಎಜುಕೇಶನ್ ನೋಡಿ, ತುಂಬಾ ಜನಕ್ಕೆ SLC ಅಲ್ಲಿ ಮಾರ್ಕ್ಸ್ ತಗೊಂಡಿರೋ ಸೆಕೆಂಡ್ PUC ಮಾರ್ಕ್ಸ್ ತಗೊಳಕ್ಕೆ ಆಗ್ತಿಲ್ಲ. ಬಟ್ ಸೆಕೆಂಡ್ PUC ಮಾರ್ಕ್ಸ್ ನೀಟ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಪ್ರಿಪೇರ್ ಆಗ್ತಾ ಇದಾರೆ, ಬರಿತಾ ಇದಾರೆ. ತುಂಬಾ ಜನ ಪ್ಲಾನಿಂಗ್ಸ್ ಇದೆ. MBBS ಮಾಡ್ತಕ್ಕಂಥವ್ರಿಗೆ, ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರಿಗೆ, ಬೇರೆ ಬೇರೆ ಕೋರ್ಸಸ್ ಇರ್ತಕ್ಕಂಥವ್ರಿಗೆ ನಾನು ಒಂದೇ ಮಾತು ಹೇಳೋದು, ದೊಡ್ಡದನ್ನ ಯೋಚನೆ ಮಾಡಿ, ವಿಸ್ತಾರವಾಗಿ ಯೋಚನೆ ಮಾಡಿ. ಎಜುಕೇಶನ್ ಅನ್ನೋದು ಮೂಲಾಧಾರ, ಮನುಷ್ಯನಿಗೆ ಅದೊಂದು ರೂಟ್, ಅದೊಂದು ನಿಮಗೆ ನರನಾಡಿಗಳಿಗೆ ರೂಟ್ ಇದ್ದಂಗ ಅದು. ಅದನ್ನ ಚೆನ್ನಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ಎಲ್ಲದರಲ್ಲೂ ಸಕ್ಸಸ್ ಇದೆ. ಅದು ಸಕ್ಸಸ್ ಆಗೋದಕ್ಕೆ ಕಾರಣ ಗುರುಗ್ರಹ. ಯಾರಿಗೆ ಗುರು ಅಷ್ಟಮದಲ್ಲಿ, 12ನೇ ಮನೆಯಲ್ಲಿ, ವ್ಯಯಸ್ಥಾನದಲ್ಲಿ, ನೀಚ ಸ್ಥಾನದಲ್ಲಿದ್ದರೆ ಅವರಿಗೆ ಗುರು ದೋಷ ಇರ್ತದೆ. ಅಂದ್ರೆ ಗುರುಚಾಂಡಾಳ ದೋಷ, ಮತ್ತೆ ಗುರುವಿಂದ ಪ್ರಯೋಜನಕ್ಕೆ ಬರೋದಿಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಯೆಲ್ಲೋ ಸಫೇರ್ ಸ್ಟೋನ್ ಹಾಕೋತಾರೆ ಬೆರಳಿಗೆ. ಯೆಲ್ಲೋ ಸಫೇರ್ ಸ್ಟೋನ್, ಈ ಬೆರಳಿಗೆ ಯೆಲ್ಲೋ ಸಫೇರ್ ಸ್ಟೋನ್ ಹಾಕೊಳ್ಳೋದ್ರಿಂದ ನಿಮ್ಗೆ ಗುರು ಆಕರ್ಷಣೆ ಮತ್ತೆ ಗುರುಗೆ ಸಂಬಂಧಪಟ್ಟ ದೋಷಗಳ ಪರಿಹಾರ ಆಗುತ್ತೆ. ಹಾಗೆ ಎವ್ರಿ ಗುರುವಾರ, ಇವತ್ತು ನೋಡಿ ಥರ್ಸ್ಡೇ, ಎವ್ರಿ ಗುರುವಾರ ಕೂಡ ನೀವು ಗುರುಗಳನ್ನ ಆರಾಧನೆ ಮಾಡಿ ಚಾಂಟ್ ಮಾಡಬೇಕು. ಗುರು ಅಂತ ಚಾಂಟ್ ಮಾಡೋದ್ರಿಂದ ನಿಮಗೆ ಪಾಸಿಟಿವಿಟಿ ಚೆನ್ನಾಗಿ ಸಿಗುತ್ತೆ, ಕಾನ್ಸಂಟ್ರೇಷನ್ ಚೆನ್ನಾಗುತ್ತೆ, ಎಜುಕೇಶನ್ ಮೆಮೊರಿ ಪವರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ಮೆಮೊರಿ ಪವರ್ ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ನಾನು ನಿಮಗೆ ಸುಮಾರು ಜನಕ್ಕೆ ಹೇಳ್ತೀನಿ, ಈ ಅಗಸೆ ಬೀಜ, ಚಿಯಾ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಅದನ್ನ ಗ್ರೈಂಡ್ ಮಾಡಿ ನೆನೆ ಹಾಕ್ಬಿಟ್ಟು ತಗೊಳ್ಳಿ. ನಿಜವಾಗ್ಲೂ ತುಂಬಾ ಎನರ್ಜೆಟಿಕ್ ಇರುವಂತದ್ದು. ತುಂಬಾ ಜನ ಗೊತ್ತಿಲ್ಲ. ಅದು ತಗೊಳ್ಳೋದ್ರಿಂದ ನಿಮ್ಮ ಬಾಡಿಲಿ ಇರ್ತಕ್ಕಂಥ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಏಕಾಗ್ರತೆ ಕೊಡುತ್ತೆ. ನಮ್ಮ ಆಹಾರ ಪದ್ಧತಿ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಚೇಂಜ್ ಮಾಡುತ್ತೆ. ಇದು ಟ್ರೈ ಮಾಡಿ ನೋಡಿ, ಇದರಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಇರುತ್ತೆ. ಎಜುಕೇಶನ್ ಇರೋರ್ಗಂತೂ ನೀವು ಕಂಪಲ್ಸರಿ ಅದನ್ನ ಕೊಡಿ, ಚೇಂಜ್ ಆಗ್ತಾರೆ. ರೈಟ್. ಮತ್ತೆ ಇನ್ನು ಸಾಧಾರಣವಾಗಿ ರಿಲೇಶನ್ಶಿಪ್ ವಿಷಯದಲ್ಲಿ ಆಗಿರ್ಬೋದು, ಒಬ್ಬ ಮನುಷ್ಯಂಗೆ ಬೇಸಿಕಲಿ ಪ್ರಾಸ್ಪರಿಟಿ, ಹಣದ ವಿಚಾರದಲ್ಲಿ ಅಂಡ್ ವಿದ್ಯಾಭ್ಯಾಸ, ಸಂಬಂಧಗಳು, ಅವ್ನ ಫ್ಯಾಮಿಲಿ, ಕುಟುಂಬದ ಜೊತೆ ಇರೋ ಕನೆಕ್ಷನ್ಸ್, ಮತ್ತೆ ಲಕ್, ನೆಗೆಟಿವಿಟಿಯಿಂದ ದೂರ ಇರೋದಿಕ್ಕೆ ಕೆಲವು ಸಲ ಕೆಲವು ದೃಷ್ಟಿ ಬೀಳುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾರಲ್ಲ. ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿ ಬಂದ್ರು, ಫಂಕ್ಷನ್ಗೆ ಹೋಗಿ ಬಂದ ಆದ ತಕ್ಷಣ ಒಂಥರ ತುಂಬಾ ಸುಸ್ತಾದಂಗ ಆಗುತ್ತೆ, ಕಾಲೆಲ್ಲ ನೋವು ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಇದು ದೃಷ್ಟಿ ಬಿದ್ದಿರೋದು, ಈ ತರ ಎಲ್ಲ ಆದಾಗ ಏನ್ ಮಾಡ್ಬೋದು ವಾಸ್ತು ಪ್ರಕಾರ? ಏನಾದ್ರೂ ನೀವು ನಮ್ಗೆ ಕೆಲವು ಟಿಪ್ಸ್ ಗಳನ್ನ ಕೊಡ್ಬೋದು? ದೃಷ್ಟಿ ದೋಷ, ನೀವು ಒಂದ್ ಒಳ್ಳೆ ಬಟ್ಟೆ ಹಾಕೊಂಡೋದ್ರು ದೃಷ್ಟಿ ದೋಷ, ನೀವ್ ಒಂದ್ ಫಂಕ್ಷನ್ ಹೋದ್ರು ದೃಷ್ಟಿ ದೋಷ. ನೋಡಮ್ಮ ಎಷ್ಟ್ ಚೆನ್ನಾಗಿ ಕಾಣ್ತಾಳೆ ಅವಳು ಅಂತ ಹೇಳ್ತಾರೆ. ಅದು ಒಳ್ಳೆ ರೀತಿ ಹೇಳಿದ್ರೆ ಒಳ್ಳೆ ರೀತಿ ತಗೋಬಹುದು, ಅಥವಾ ನೋಡೋದಕ್ಕೆ ಬೇರೆ ಇರುತ್ತೆ, ಒಳಗ್ ಮನ್ಸಲ್ಲಿ ಇನ್ನೇನು ಇರ್ತದೆ, ಅದು ನೆಗೆಟಿವ್ ದೃಷ್ಟಿ, ಕೆಟ್ಟ ದೃಷ್ಟಿ. ದೃಷ್ಟಿಲಿ 2 ತರ ಇದೆ, ಒಳ್ಳೆ ದೃಷ್ಟಿ, ಕೆಟ್ಟ ದೃಷ್ಟಿ. ಕೆಟ್ಟ ದೃಷ್ಟಿ ಹೇಗೆ ಬಿದ್ದಿದೆ ಅಂತ ನಾವು ಕಂಡುಹಿಡಬೇಕಾದ್ರೆ ನಮ್ಗೆ ಅದ್ರದ್ದು ಫೀಲ್ ಗೊತ್ತಾಗುತ್ತೆ. 1 day 2 day ಅದ್ರ ಅನುಭವಗಳು ಗೊತ್ತಾಗುತ್ತೆ. ಯಾವಾಗ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಬಲಗಾಲಿಗೆ ಕಪ್ಪು ದಾರ ಕಟ್ಟಿ, ಹೆಣ್ಣು ಮಕ್ಕಳಿಗೆ ಎಡಗಾಲಿಗೆ ಕಪ್ಪು ದಾರ ಕಟ್ಟಿ, ಕಪ್ಪು ದಾರ ನೆಗೆಟಿವಿಟಿ ರಿಮೂವ್ ಮಾಡ್ತದೆ. ಈ ರಿಮೂವ್ ಮಾಡೋ ಕಪ್ಪು ದಾರ ಪ್ರತಿ ಅಮಾವಾಸ್ಯೆಯಲ್ಲಿ ಆ ದಾರವನ್ನ ಚೇಂಜ್ ಮಾಡ್ತಾ ಬನ್ನಿ. ನೀವು ಯಾವಾಗ ದಾರವನ್ನು ಚೇಂಜ್ ಮಾಡ್ತಾ ಬರ್ತೀರಾ, ನಿಮ್ ನೆಗೆಟಿವಿಟಿ ಪಾಸ್ ಆಗ್ತಾ ಇರುತ್ತೆ, ನಿಮ್ ಬಾಡಿಲಿ ಅದು ಇರಲ್ಲ, ಆ ನೆಗೆಟಿವಿಟಿ ರಿಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ಅದೊಂಥರ ಕ್ಲನ್ಸ್ ಮಾಡ್ದಂಗ ಅದು ಯಾವಾಗ್ಲೂ. ಆ ಕ್ಲನ್ಸಿಂಗ್ ಪ್ರೊಸೆಸ್ ಇರ್ಬೇಕು. ಅದಿದ್ರೆ ಮಾತ್ರ ನಮ್ಮಲ್ಲಿ ನೆಗೆಟಿವಿಟಿ ಬರಲ್ಲ, ಪಾಸಿಟಿವಿಟಿ ಬೇಗ ಬರ್ತಾ ಇರುತ್ತೆ, ನೆಗೆಟಿವಿಟಿ ಹೋಗ್ತಾ ಇರುತ್ತೆ. ಇದೊಂಥರ ನೀರ್ ಕುಡಿದು ಹೇಗೆ ಕ್ಲನ್ಸ್ ಮಾಡ್ತಾರೆ ಹಾಗೆ ನೆಗೆಟಿವಿಟಿ ಕ್ಲನ್ಸ್ ಮಾಡುವಂತ ಮೆಥಡ್ ಇದು. ರೈಟ್ ಸರ್. ಸರ್, ಸಾಕಷ್ಟು ಜನ ನಮ್ ಜೊತೆನಲ್ಲಿ ಲೈವ್ ಅಲ್ಲಿ ಇದ್ದಾರೆ. ಡಾಕ್ಟರ್ ಎಸ್ ರಾಜು, ಮಂಜುಳಾ ರಮೇಶ್, ಮಲ್ಲಿಕಾರ್ಜುನ, ಅಮಾರ್ಥಿ, ಅಮೃತಿ, ಹಾಗೆ ಸಾಕಷ್ಟು ಜನ ಬಂದು ಹೋಗ್ತಾ ಇದ್ದಾರೆ. ಭಾಗ್ಯ, ಹಾಗೆ ಒಬ್ರು ಕ್ವೆಶ್ಚನ್ ಕಳಿಸಿದ್ದಾರೆ, ಸುಧೀರ್ ಸುಮಾ ಅಂತ ಹೇಳಿ. ನಮಸ್ತೆ, ಐ ಹ್ಯಾವ್ ಪ್ರಾಬ್ಲಮ್ ವಿತ್ ರಿಲೇಶನ್ಶಿಪ್ಸ್, ನಾಟ್ ಫ್ಯಾಮಿಲಿ ಬಟ್ ವಿತ್ ಫ್ರೆಂಡ್ಸ್. ರೆಮಿಡಿ ಇದೆಯಾ ವಾಸ್ತು ಪ್ರಕಾರ ಇಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ಅವ್ರಿಗೆ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಏನು ಫ್ಯಾಮಿಲಿ ಪ್ರಾಬ್ಲಮ್ ಇಲ್ಲ, ನಮ್ಗೆ ಫ್ರೆಂಡ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ. ಫ್ರೆಂಡ್ಶಿಪ್ ಅಲ್ಲಿ ಪ್ರಾಬ್ಲಮ್ ಇದೆ. ಫಸ್ಟ್ ಅವ್ರ ರಾಶಿ ಯಾವ್ದು ಅಂತ ತಿಳ್ಕೊಬೇಕು ನಾವು. ಅವರು ಲೈವ್ ಇದ್ರೆ, ಅವ್ರ ಲೈವ್ ಅಲ್ಲಿ ಇದ್ರೆ ಅವ್ರು ಅಬೌಟ್ ಅವ್ರ ರಾಶಿ ಹೇಳ್ಕೊಳ್ಳಿ. ನಾನು ಯಾವಾಗ ಅವ್ರಿಗೆ ಇನ್ನೊಂದು ಮಾತಾಡಿ, ಎನಿಮಿ ನಿಮ್ಗೆ ಯಾವಾಗ ಕ್ರಿಯೇಟ್ ಆಗ್ತಾರೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಜಾಸ್ತಿ ಸಿಹಿ ಇದ್ದಾಗ, ನೀವು ತುಂಬಾ ಸಿಹಿಯಾಗಿದ್ದೀರಾ, ಅದಕ್ಕೆ ಸಿಹಿ ಇರೋ ಸಿಹಿ ಇರೋ ಜಾಗದಲ್ಲಿ ಇರುವೆ ಬರುತ್ತೆ, ಖಾರ ಇರೋ ಜಾಗದಲ್ಲಿ ಇರುವೆ ಬರಲ್ಲ. ಅಂದ್ರೆ ನೀವ್ ಇನ್ನೊಬ್ರಿಗೆ ಉಪಯೋಗ ಆಗ್ತೀರಾ, ನೀವ್ ಯಾರನ್ನು ಉಪಯೋಗ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಅರ್ಥ ಅಷ್ಟೇ. ಅವ್ರ ಮೈಂಡ್ ಸೆಟ್ ಆಗಿ, ಅಂದ್ರೆ ನನ್ನನ್ನು ಉಪಯೋಗ ಮಾಡ್ಕೋತಾರೆ, ನಾನ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾನು ಮಾಡಿ ಮಾಡಿ ಬೇರೆಯವ್ರಿಗೆ ಪ್ರಾಫಿಟ್ ಮಾಡ್ಕೊಡ್ತಾ ಇದ್ದೀನಿ, ನನಗೇನು ಸಿಗ್ತಾ ಇಲ್ಲ ಅನ್ನೋದು ಮನೋಭಾವ ಅವ್ರ ಪ್ರಶ್ನೆ.
ರೈಟ್. ಹ್ಮ್. ಸೊ ಇದಕ್ಕೆ ಖಂಡಿತವಾಗ್ಲೂ ಪವನ್ ಶರ್ಮಾ ಗುರೂಜಿನ ಆಫ್ಟರ್ ದ ಕಾಲ್ ಲೈವ್ ಆದ್ಮೇಲೆ ಅವರಿಗೆ ಪಂಡಿತ್ ಪವನ್ ಶರ್ಮಾ ಗುರೂಜಿ ಅಫಿಷಿಯಲ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಇವ್ರನ್ನ ಫಾಲೋ ಮಾಡ್ಬೋದು. ಹಾಗೆ ಅಲ್ಲಿ ಕ್ವೆಶನ್ಸ್ ನ ಕಳಿಸಬಹುದು. ಅಂಡ್ ಆಲ್ಸೋ ಎಟ್ ದ ಎಂಡ್ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ನ ಕೂಡ ಕೊಡ್ತೀವಿ, ಅಥವಾ ರೇಡಿಯೋ ಸಿಟಿ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ಗೂ ಕೂಡ ನಿಮ್ಮ ಕ್ವೆಶ್ಚನ್ ನ ಕಳಿಸಬಹುದು. ಈ ಲೈವ್ ವಿಡಿಯೋ ಆದ ತಕ್ಷಣ ಇಲ್ಲಿ ಕಮೆಂಟ್ ನೀವು ಮಾಡಿದ್ರೆ ಆ ಕ್ವೆಶನ್ಸ್ ನ ನಾವು ತಗೊಳ್ತೀವಿ. ಮೀನ್ ವೈಲ್ ಶ್ರುತಿ ಅಂತ ಹೇಳಿ ಒಂದು ಮೆಸೇಜ್ ನ ಕಳಿಸಿದ್ದಾರೆ. ಸೊ ಡು ವಿ ಹ್ಯಾವ್ ವಾಸ್ತು ಫಾರ್ ಸ್ಲೀಪ್ ಡಿರೆಕ್ಷನ್ ಅಂತ ಕೇಳಿದ್ದಾರೆ. ಮಲಗುವಂತ ಡೈರೆಕ್ಷನ್ಗೆ ಏನಾದ್ರೂ ವಾಸ್ತು ಇದೆಯಾ, ಮತ್ತೆ ಅದು ನಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ತುಂಬಾ ಅಂತ ತುಂಬಾ ಕೇಳಿದ್ದಾರೆ. ಆಗುತ್ತೆ. ಯಾಕೆ ಯಾಕೆ ಅಂತ ಹೇಳಿದ್ರೆ ಅವ್ರು ನೋಡಿ ಯಾವ ಫೇಸಿಂಗ್ ಅಲ್ಲಿ ಮಲಗ್ತಾ ಇದಾರೆ ಅನ್ನೋದು ಗಮನಿಸ್ಬೇಕು. ಯಾವ ರೂಮ್ ಅಲ್ಲಿ ಯಾವ ಕೋಣೆ, ದೇ ಆರ್ ಸ್ಲೀಪಿಂಗ್ ಇನ್ ಸೌತ್ ವೆಸ್ಟ್, ದೇ ಆರ್ ಸ್ಲೀಪಿಂಗ್ ಇನ್ ಸೌತ್ ಈಸ್ಟ್, ನಾರ್ತ್ ಈಸ್ಟ್, ನಾರ್ತ್ ವೆಸ್ಟ್ ಅಲ್ಲಿ ಯಾವ ದಿಕ್ಕಲ್ಲಿ ಯಾವ ಕೋಣೆಯಲ್ಲಿ ಮಲಗ್ತಾ ಇದಾರೆ ಅನ್ನೋದನ್ನ ಗಮನಿಸ್ಬೇಕು. ಅವ್ರೇನಾದ್ರು ಸೌತ್ ಈಸ್ಟ್ ಅಲ್ಲಿ ಮಲಗ್ತಿದ್ರೆ ಹೆಲ್ತ್ ಇಶ್ಯೂ ಜಾಸ್ತಿ ಆಗುತ್ತೆ. ಸೌತ್ ಈಸ್ಟ್ ಅಗ್ನಿ ಇರುವಂತ ಜಾಗ, ಫೈರ್ ಎಲಿಮೆಂಟ್ ಇರುವಂತ ಜಾಗ. ಆ ಫೈರ್ ಎಲಿಮೆಂಟ್ ಇರುವಂತ ಜಾಗದಲ್ಲಿ ನೀವು ಬಾತ್ರೂಮ್ ಆಗ್ಬೋದು, ನೀವು ಸ್ಲೀಪಿಂಗ್ ಬೆಡ್ ಆಗ್ಬೋದು, ಅಥವಾ ಮನೆ ಹಿರಿಯರು ಯಾರಾದ್ರೂ ಅಲ್ಲಿ ಮಲಗುವಂತ ಅಭ್ಯಾಸ ಮಾಡಿಕೊಂಡ್ರೆ ಅವ್ರಿಗೆ ಮೆಂಟಲ್ ಇಶ್ಯೂ, ಹೆಲ್ತ್ ಇಶ್ಯೂ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಮತ್ತೆ ಆಂಗ್ಸೈಟಿ, ಕೋಪ ಜಾಸ್ತಿ. ಈ ಅಗ್ನಿ ಫೈರ್ ಎಲಿಮೆಂಟ್ ಅಂದ್ರೆ ಸಿಟ್ಟು ಜಾಸ್ತಿ. ಅದು ಫೈರ್ ಎಲಿಮೆಂಟ್, ಬರ್ನಿಂಗ್ ಎಲಿಮೆಂಟ್ ಇರೋದು. ಆ ಎಲಿಮೆಂಟ್ ಅಲ್ಲಿ ನೀವು ಅಲ್ಲಿ ಮಲಗಿದ್ರು ಆ ಇರಿಟೇಷನ್ ಆಗುತ್ತೆ, ಸರಿಯಾಗಿ ನಿದ್ದೆ ಬರಲ್ಲ, ಇವೆಲ್ಲ ಕಾನ್ಸಂಟ್ರೇಷನ್. ಹಾಗೆ ಯಾವ ದಿಕ್ಕಲ್ಲಿ ತಲೆ ಹಾಕಿ ಮಲಗಬೇಕು, ಯಾವ ದಿಕ್ಕಲ್ಲಿ ತಲೆ ಹಾಕಿ ಮಲಗಬೇಕು ಅಂತ ಹೇಳಿದಾಗ ನಾವು ವೆಸ್ಟ್ ಫೇಸಿಂಗ್ ಅಂತ ತಲೆ ಹಾಕಿ ಈಸ್ಟ್ ನೋಡ್ಬೋದು, ಇಲ್ಲ ಈಸ್ಟ್ ಫೇಸಿಂಗ್ ಅಂತ ತಲೆ ಹಾಕಿ ವೆಸ್ಟ್ ನೋಡ್ಬೋದು, ಈಸ್ಟ್ ಫೇಸಿಂಗ್ ತಲೆ ಹಾಕಿ ವೆಸ್ಟ್ ನೋಡ್ಬೋದು. ಇದು ಎರಡು ಆಪ್ಷನ್ ಮಾಡ್ಕೋಬಹುದು. ಇದು ಬೆನಿಫಿಟ್ ಆಗಿರ್ತಕ್ಕಂಥದ್ದು. ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು. ಮತ್ತೆ ಮನೆ ಹಿರಿಯರಿಗೆ ಸೌತ್ ವೆಸ್ಟ್ ಒಳ್ಳೇದು. ಮನೆಯಲ್ಲಿ ಏನಾದ್ರು ಹೆಣ್ಮಕ್ಳಿದ್ರೆ, ತುಂಬಾ ಜನ ಮದುವೆ ಆಗಿರೋ ಹೆಣ್ಮಕ್ಳಿದ್ರೆ ಅವ್ರಿಗೆ ಸೌತ್ ವೆಸ್ಟ್ ಅಲ್ಲಿ ಮಲಗಿಸ್ಬೇಡಿ. ಅವ್ರ ಮದುವೆ ಕಷ್ಟ ಅವ್ರಿಗೆ, ಆಮೇಲೆ ಅಲ್ಲೇ ಪರ್ಮನೆಂಟ್ ಆಗಿ ಮನೇಲಿ ಇದ್ಬಿಡ್ತಾರೆ. ಸರ್, ಇದ್ರ ಜೊತೆಲಿ ಇವಾಗ ಯಾವ ದಿಕ್ಕಲ್ಲಿ ಯಾರು ಮಲಗಿದ್ರೆ ಒಳ್ಳೇದು ಅಂತ ಹೇಳಿದ್ರಿ, ಬಟ್ ಯಾವ ದಿಕ್ಕಲ್ಲಿ ಯಾರು ಕೂಡ ಮಲಗಬಾರ್ದು ಅಂತಿದ್ರೆ ಯಾವ ಡಿರೆಕ್ಷನ್ ಅದು? ಉತ್ತರಾಭಿಮುಖವಾಗಿ ಮಲಗಬಾರ್ದು. ನಾವು ಯಮದಿಕ್ ಅಂದ್ರೆ ನಾರ್ತ್ ಫೇಸಿಂಗ್ ಯಮದಿಕ್ ನೋಡ್ತೀವಿ, ನೋಡಬಾರ್ದು. ಆ ನೋಡೋದ್ರಿಂದ ನಮಗೆ ನೆಗೆಟಿವಿಟಿ ಪಾಸ್ ಆಗುತ್ತೆ. ಅದನ್ನ ನಾವು ಮಲ್ಕೋಬಾರ್ದು. ಅದನ್ನ ನೆನ್ಪಿಟ್ಕೋಬೇಕು ಯಾವಾಗ್ಲೂ ಕೂಡ. ಅದು ಮೈಂಡ್ ಇಟ್ಕೊಳ್ಳಿ. ಮಿಕ್ಕಿದ ಎಲ್ಲ ದಿಕ್ಕಲ್ಲಿ ನೀವು ಮಲ್ಕೋಬಹುದು, ಉತ್ತರಾಭಿಮುಖ ಬಿಟ್ಟು. ಖಂಡಿತ ನಿಮಗೆ ಪಾಸಿಟಿವ್ ಇರ್ತಕ್ಕಂಥದ್ದು ಇದೆ. ಖಂಡಿತ ದಿಕ್ಕುಗಳು, ಮಲಗುವಂತ ದಿಕ್ಕುಗಳ ಜೊತೆ ನೀವು ಪಿಲ್ಲೋನು ಕೂಡ ಇಂಪಾರ್ಟೆಂಟ್. ಪಿಲ್ಲೋಸ್ ಇಟ್ಕೋತೀರ ನಮಗೆ, ಆ ಪಿಲ್ಲೋ ಎನರ್ಜಿ ಲೆವೆಲ್ ಕೂಡ ಪಾಸ್ ಮಾಡುತ್ತೆ. ಅದು ಕೂಡ ನಾವು ವೆಸ್ಟ್ ಫೇಸಿಂಗ್ ಅಲ್ಲಿ ಅಥವಾ ಈಸ್ಟ್ ಫೇಸಿಂಗ್ ಅಲ್ಲಿ ಮಲಗಿದಾಗ ನಾವು ಸುಮಾರು ಎರಡೆರಡು ಪಿಲ್ಲೋ ಇಟ್ಕೋತಾರೆ. ಎರಡು ಪಿಲ್ಲೋ ಯಾವತ್ತೂ ಇಟ್ಕೋಬೇಡಿ. ಸಿಂಗಲ್ ಪಿಲ್ಲೋ, ಸ್ಮಾಲ್ ಪಿಲ್ಲೋ ಇಟ್ಕೊಳ್ಳಿ. ಯೆಲ್ಲೋ ಕಲರ್ ಶೇಡ್ ಪಿಲ್ಲೋ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಈವನ್ ಕಲರ್ಸ್ ಗಳ ಬಗ್ಗೆ ಕೂಡ ನಾವು ವಾರ ಭವಿಷ್ಯದಲ್ಲಿ ಕೆಲವು ಸಲ ಮಾತಾಡ್ತೀವಿ. ಸೊ ಮನಸ್ಸಿನ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಲೈಕ್ ಯಾವ ಕಲರ್ಸ್ ನ ಯೂಸ್ ಮಾಡ್ಬೇಕು. ಸೊ ಕಲರ್ ಥೆರಪಿ ಕೂಡ, ಸೊ ಇದೆಲ್ಲದೂ ಕೂಡ ನೀವು ಮಾತಾಡ್ಬೋದು ಪವನ್ ಶರ್ಮಾ ಗುರೂಜಿ ಅವ್ರ ಜೊತೆಗೆ. ಅವ್ರಿಗೆ ನೀವು ಮೆಸೇಜ್ ಮಾಡ್ಬೋದು ಇಲ್ಲಿ ಅಂತ ಹೇಳ್ತಿದ್ದಾಗೆ. ಸರ್, ಇವಾಗ ಕೊನೆಯದಾಗಿ ಇವನ್ ಎಕ್ಸಾಮ್ ರಿಸಲ್ಟ್ಸ್ ಇದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ನೀವು ಹೇಳಿದ್ರಿ ನವಿಲುಗರಿ ಫಾರ್ ಸ್ಟೂಡೆಂಟ್ಸ್ ತುಂಬಾನೇ ಹೆಲ್ಪ್ಫುಲ್ ಅಂತ ಹೇಳಿ. ಆ ಒಂದು ವಾಸ್ತು ಟಿಪ್ ನ ನೀವು ಇಲ್ಲಿ ಶೇರ್ ಮಾಡ್ಬೋದು. ನವಿಲುಗರಿ ಮಕ್ಕಳು ಸಣ್ಣ ವಯಸ್ಸಲ್ಲಿ ಮಕ್ಕಳು ಉಪಯೋಗಿಸ್ಕೊತಾ ಇದ್ರು. ಅದೇನಕ್ಕೆ ಅಂತ ಗೊತ್ತಿರಲ್ಲ, ಸುಮ್ನೆ ಹೇಳೋದು ನೆನ್ಪಿಗೆ ಬರುತ್ತೆ, ನೆನ್ಪ್ ಬರ್ಲಿ ಅಂತ ಹೇಳಿ. ಆಮೇಲೆ ಅದು ಮರಿ ಹಾಕುತ್ತೆ, ಹಾಗೆ ಮರಿ ಹಾಕುತ್ತೆ ಅಂತೇಳಿ. ಅದು ನಾವು ಸಣ್ಣ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ನಮಗೆ ಅದು ಮಾಡ್ತಿದ್ವಿ. ನಾವು ಕೂಡ ನಮ್ಗೆ ಗೊತ್ತಿಲ್ಲ, ಅದು ರೀಸನ್ ಗೊತ್ತಿರ್ಲಿಲ್ಲ ಏನಕ್ಕೆ ಅಂತೇಳಿ. ನವಿಲುಗರಿ ಏನ್ ಮಾಡುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ತದೆ, ಏಕಾಗ್ರತೆ. ಮತ್ತೆ ಇಲ್ಲಿ ತಾಳೆಗರಿಗೆ ಬರಿಬೇಕಾದ್ರೆ ಮೊದಲು ಪೆನ್ ಪೇಪರ್ ನವಿಲುಗರಿಯಲ್ಲೇ ಬರಿತಾ ಇದ್ರು. ಪೆನ್ ತರ ಬರಿತಾ ಇದ್ರು. ಅದರಲ್ಲಿ ಅದ್ರದ್ದು ಅಂಶ ನವಿಲುಗರಿ ತೆಗೆದುಬಿಟ್ಟು ಪಾಯಿಂಟ್ ಮಾಡಿ ಬರಿತಾ ಇದ್ರು. ದಟ್ ಇಸ್ ಅ ಪವರ್. ಅದು ಪವರ್. ಅದು ನವಿಲುಗರಿ ಇರುವಂತ ಶಕ್ತಿ ಅಷ್ಟು ಚೆನ್ನಾಗಿದೆ. ಮನೇಲಿ ಯೂಸ್ ಮಾಡ್ಬೋದು ನವಿಲುಗರಿ. ಆದ್ರೆ ಮನೆ ಒಳಗಡೆ ನವಿಲ್ ಸಾಕಂಗ, ಮನೆಗೆ ತೋಟದಲ್ಲ ತುಂಬಾ ಜನ ನವಿಲ್ ಸಾಕ್ತಾರೆ. ನವಿಲ್ ಸಾಕಂಗಿಲ್ಲ ತುಂಬಾ ಜನ, ಅದು ಗೊತ್ತಿಲ್ಲ. ಯಾಕಂದ್ರೆ ನವಿಲ್ ಆಗೋದಿಲ್ವಲ್ಲ, ವೈರತ್ವ ಗ್ರಹ. ನವಿಲ್ ಜಾಗದಲ್ಲಿ ಹಾವಿರಲ್ಲ, ಹಾಗೆ ಮೈನಸ್ ಪಾಯಿಂಟ್ ಇದೆ. ನವಿಲುಗರಿ ಯೂಸ್ ಮಾಡಿ. ಅದು ನಾರ್ತ್ ಈಸ್ಟ್ ಅಲ್ಲಿ ಬಹಳ ಒಳ್ಳೇದು.
ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಎಸ್ಪೆಷಲಿ. ಒಳ್ಳೇದು. ಮತ್ತೆ ಡಿಸೈನ್ಸ್ ಮಾಡ್ತಾರೆ ನವಿಲ್ಗರಿಲಿ, ಫ್ಲವರ್ ಸುಮಾರು ಡಿಸೈನ್ಸ್ ಮಾಡ್ತಾರೆ ಮನೇಲಿ. ಪಿಕಾಕ್ ತರ ಒಂದು ಫೋಟೋ ಫ್ರೇಮ್ಸ್ ಎಲ್ಲ ಮಾಡ್ತಾರೆ. ಬಟ್ ನಾನು ಪಿಕಾಕ್ ಫೋಟೋ ಇಡಬೇಡಿ ಅಂತೀನಿ ಮನೇಲಿ. ಪಿಕಾಕ್ ಫೋಟೋ ಇಡಬೇಡಿ, ಕಂಪ್ಲೀಟ್ ಆಗಿರೋ ಓಕೆ. ಫೋಟೋಸ್ ಬಳಸಬೇಡಿ. ಮಿಕ್ಕಿದ್ ನೀವು ಬೇಗ ಬೇರೆ ಬೇರೆ ಫೋಟೋಸ್ ನ ಬಳಸಬಹುದು, ಖಂಡಿತ ಅದು ಹೆಲ್ಪ್ ಆಗುತ್ತೆ. ರೈಟ್ ಸರ್. ಆಮೇಲೆ ದೇವ್ರ ಮನೆಯಲ್ಲಿ ಪ್ಲಾಸ್ಟಿಕ್ ನ ಐಡಲ್ಸ್ ಗಳನ್ನ ಇಡಬಾರ್ದು ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಕಾರಣ ಹೇಳ್ಬೋದು. ಕೃತಕವಾಗಿರುವಂತ ಯಾವುದೇ ವಸ್ತುಗಳು ಕೂಡ, ಅದು ಮಾಸಿ ಹೋಗುವಂತ ಯಾವುದೇ ವಸ್ತುಗಳು ಕೂಡ ಬಳಸಬಾರ್ದು. ನೀವು ಅದೇ ಪಂಚಧಾತು ಇಟ್ರೆ ಅದು ಭೂಮಿಯಲ್ಲಿ ಬಂದಿರುವಂತದ್ದು. ಭೂಮಿಯಲ್ಲಿ ಬಂದಿರುವಂತ ಪಂಚಧಾತು, ತಾಮ್ರ ಇವೆಲ್ಲ ಭೂಮಿಲಿ ಸಿಗುವಂತದ್ದು. ಬೆಳ್ಳಿ ಭೂಮಿಲಿ ಸಿಗುವಂತದ್ದು, ಬಂಗಾರ ಬೆಳ್ಳಿಲಿ ಭೂಮಿಲಿ ಸಿಗುವಂತದ್ದು. ಇದನ್ನ ನೀವು ಬಳಸೋದ್ರಿಂದ, ಪಂಚಧಾತು ಬಳಸೋದ್ರಿಂದ ದೇವರ ಮನೆಯಲ್ಲಿ ಮೂರ್ತಿ ಆಗ್ಬೋದು, ವಸ್ತು ಆಗ್ಬೋದು, ತಟ್ಟೆ ಆಗ್ಬೋದು, ಅದು ನಮ್ಗೆ ಪಾಸಿಟಿವ್ ಕೊಡುತ್ತೆ. ಕೃತಕವಾಗಿ ಅಂದ್ರೆ ನೀವು ಪ್ಲಾಸ್ಟಿಕ್ಸ್ ಇರೋದು, ಆ ಪ್ಲಾಸ್ಟಿಕ್ ಅಂದ್ರೆ ಮನುಷ್ಯ ಮಾಡಿರ್ತಕ್ಕಂಥ, ತಯಾರು ಮಾಡಿರ್ತಕ್ಕಂಥದ್ದು. ನೀವು ಅದನ್ನ ಬಳಸಬೇಡಿ ಅಂತ ಹೇಳ್ತೀನಿ. ಇದು ಪ್ರಕೃತಿ ನೈಸರ್ಗಿಕವಾಗಿರ್ತಕ್ಕಂಥ ಅಂಶ ಇರುವಂತದ್ದು. ಪ್ಲೇಟ್ ಆಗ್ಬೋದು, ಸ್ಟೀಲ್ಸ್ ಆಗ್ಬೋದು, ಇದೆಲ್ಲ ಭೂಮಿಲಿ ಸಿಗುವಂತ ಪದಾರ್ಥಗಳು. ಅದನ್ನ ಮಾಡಿಫೈ ಮಾಡಿ ಅದನ್ನ ಜನರೇಷನ್ ತರ ಮಾಡಿ ಪ್ಲೇಟ್ ಮಾಡಿ ಕರಗಿಸಿ ಎಲ್ಲ ಮಾಡಿ ಕೊಡುವಂಥದ್ದು. ಇಟ್ ಇಸ್ ಬೆಟರ್ ಆಫ್. ನಾನು ಯಾವತ್ತು ಮನೆಯಲ್ಲಿ ಕೂಡ ಪ್ಲಾಸ್ಟಿಕ್ ತಟ್ಟೆಯನ್ನು ಬಳಸಬೇಡಿ ಅಂತೀನಿ. ಮಕ್ಕಳಿಗೆ ಊಟ ಕೊಡ್ಬೇಕಾದ್ರೂ ಕೂಡ ಇವಾಗೇನೋ ಅದೇನೋ ಪ್ಲಾಸ್ಟಿಕ್ ತಟ್ಟೆನೋ, ಫೈಬರ್ ತಟ್ಟೆ, ಫೈಬರ್ ಪ್ಲಾಸ್ಟಿಕ್ ಗೊತ್ತಿಲ್ಲ, ಬಳಸ್ತಾರೆ. ನಾನು ಬಳಸಬೇಡಿ ಅಂತೀನಿ. ಮತ್ತು ಸಣ್ಣ ಮಕ್ಕಳಿಗೆ ನೀವು ಈ 5 ವರ್ಷದ ಮಗು ಇರುತ್ತೆ ನೋಡಿ, 5 ವರ್ಷದ ಮಗು ಹುಟ್ಟಿದಾಗಿಂದ 5 ವರ್ಷದ ಮಗುವರೆಗೂ ಅವ್ರಿಗೆ ಬೆಳ್ಳಿ ಲೋಟ ಅಥವಾ ಬೆಳ್ಳಿ ತಟ್ಟೆ, ಬೆಳ್ಳಿ ಸ್ಪೂನ್ ಅಲ್ಲಿ ಅವ್ರಿಗೆ ಊಟ ಮಾಡಿಸಿ. ತುಂಬಾ ಒಳ್ಳೇದು. ಸೊ ಅದು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಅದು ನಮ್ಮ ಬಾಡಿಯಲ್ಲಿ ಆಕ್ಚುಲಿ ಆಹಾರ ತಿನ್ಬೇಕಾದ್ರೆ ಅದು ಕೂಡ ಹೆಲ್ಪ್ ಮಾಡುತ್ತೆ ಫಾರ್ ಪ್ರಾಪರ್ ಡೈಜೆಷನ್. 5 ವರ್ಷಗಳ ಕಾಲ ನೀವು ಮಕ್ಕಳಿಗೆ ಕೊಡಿ. ಆ ಮಕ್ಕಳು ಬಂಗಾರದಂಗ ಇರ್ತಾರೆ. ಆ ಮಕ್ಕಳಿಗೆ ಯಾವುದೇ ರೀತಿ ಇಲ್ಲದಂತ ಸಣ್ಣ ಪುಟ್ಟ ತೊಂದರೆ, ದೋಷಗಳು ಯಾವ್ದು ಬರೋದಿಲ್ಲ. ನೇಚರ್ ಇದು ತುಂಬಾ ಪವರ್ಫುಲ್, ಚೆನ್ನಾಗಿದೆ. ಟ್ರೈ ಮಾಡಿ ಬೇಕಾದ್ರೆ. ಯಾರ್ಯಾರು ಮನೇಲಿ ಪ್ಲಾಸ್ಟಿಕ್ ಅಲ್ಲಿ ಮಕ್ಕಳಿಗೆ ಹಾಲು ಕುಡಿಯಕ್ಕೆ ಡಬ್ಬಿ ಎಲ್ಲ ಕೊಡ್ತಾರಲ್ಲ, ತುಂಬಾ ಜನ ಮಾಡ್ತಾರೆ ಡಬ್ಬಿ ಕೊಡೋದು ಪ್ಲಾಸ್ಟಿಕ್ಸ್ ಅಲ್ಲಿ. ತುಂಬಾ ಡಿಸೈನ್ಸ್ ಎಲ್ಲ ಇದೆ ಅದರಲ್ಲಿ, ತುಂಬಾ ಚೆನ್ನಾಗಿದೆ ಅಂತ ದಯವಿಟ್ಟು ಬಳಸ್ತೀವಿ. ಅದು ನೋಡಕ್ ಚೆನ್ನಾಗಿರುತ್ತೆ, ಸುಂದರವಾಗಿರ್ಬೋದು, ಒಂಥರ ಯುನಿಕ್ ಆಗಿರ್ಬೋದು, ಅದೆಲ್ಲ ಪ್ರಶ್ನೆ. ಅದರ ಅಂಶ ಸರಿ ಇರೋದಿಲ್ಲ ಒಳಗಡೆ ಇರ್ತಕ್ಕಂಥದ್ದು ಪ್ಲಾಸ್ಟಿಕ್ ಅಲ್ಲಿ. ಅದೇ ನೀವು ಸ್ಟೀಲ್ ಬಳಸಿ, ಬೆಳ್ಳಿ ಬಳಸಿ, ತುಂಬಾ ಚೆನ್ನಾಗಿರುತ್ತೆ. ರೈಟ್. ಹಾಗೆ ತುಂಬಾ ಜನ ನಮ್ಗೆ ಕ್ವೆಶನ್ಸ್ ನ ಕಳಿಸ್ತಾ ಇದಾರೆ. ಇನ್ಫ್ಯಾಕ್ಟ್ ನಿಮ್ಗೆ ಇಲ್ಲಿ ಎಲ್ಲಾ ಕ್ವೆಶನ್ಸ್ ಗಳಿಗೆ ಆನ್ಸರ್ ಮಾಡಿಲ್ಲ ಅಂದ್ರೆ ಕಮೆಂಟ್ ನಲ್ಲಿ ನಿಮ್ಮ ಕ್ವೆಶನ್ ನ ಕಳಿಸಿ. ರೇಡಿಯೋ ಸಿಟಿ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ನಿಮ್ಮ ಕ್ವೆಶನ್ಸ್ ಗಳನ್ನ ಕಳಿಸಿ, ಅಥವಾ ನಮ್ಮ ರೇಡಿಯೋ ಸಿಟಿ ವಾಟ್ಸ್ಆಪ್ ನಂಬರ್ ಇದೆ. ಹಾಗೆ ಪವನ್ ಶರ್ಮಾ ಗುರುಜಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀವಿ, ಸೊ ಅವರನ್ನು ಕೂಡ ನೀವು ಮಾತಾಡ್ಸಬಹುದು. ಸರ್, ಕೊನೆಯದಾಗಿ ಲಾಸ್ಟ್ 1 ಕ್ವೆಶನ್ ಇಂದ ನಮ್ ಲೈವ್ ವಿಡಿಯೋನ ಎಂಡ್ ಮಾಡೋಣ. ತುಂಬಾ ಜನ ನಮ್ ಜೊತೆಲಿ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಜನ ಲೈವ್ ನಲ್ಲಿ ನಮ್ ಜೊತೆಲಿ ಇದ್ದೀರಿ, ಥ್ಯಾಂಕ್ ಯು. ಲಲಿತಾ BN ಅಂತ ಕಳ್ಸಿದ್ದಾರೆ. ನಾವ್ ಯಾವಾಗ್ಲಾದ್ರೂ ಹೊಸ ಕಾರ್ನ ತಗೊಳ್ಬೇಕು ಅಂತ ಪ್ಲಾನ್ ಮಾಡಿದಾಗ್ಲೆಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಬರುತ್ತೆ, ಕಾರಣ ಏನಿರ್ಬೋದು ಅಂತ. ಅವ್ರ ಜಾತಕದಲ್ಲಿ ಶುಕ್ರ ಧಾತು ಕಡಿಮೆ ಇರ್ತಾನೆ. ಈ ಹೊಸ ಪ್ರಾಪರ್ಟಿ ಖರೀದಿ ಮಾಡೋರ್ಗೆ ಮಂಗಳ ಚೆನ್ನಾಗಿರೋದಿಲ್ಲ. ಮಂಗಳ ಯಾರಿಗೆ ಚೆನ್ನಾಗಿರುತ್ತೆ ಅವ್ರಿಗೆ ಪ್ರಾಪರ್ಟಿ, ಒಳ್ಳೆ ಪ್ರಾಪರ್ಟಿ ಸಿಗೋದಿಲ್ಲ. ಇದನ್ನ ಇಟ್ಕೊಳ್ಳಿ. ಯಾವಾಗ ಈ ಶುಕ್ರ ಧಾತು ಜ್ಯುವೆಲ್ರಿ, ಕಾರು, ವೆಹಿಕಲ್, ಆಟೋಮೊಬೈಲ್ಸ್ ಹೊಸದನ್ನ ಮನೆಗೆ ತರಬೇಕಂತ ಅನ್ಕೊಂತಾರೆ, ಅಲ್ಲಿಗೆ ಆಗೋದಿಲ್ಲ. ಅವ್ರಿಗೆ ನೋಡಿ, ಅವ್ರು ತಗೊಳ್ಳೋದು ಕೂಡ ಡಿಪ್ರಿಸಿಯೇಷನ್ ಆಗೋದು, ಅಪ್ರಿಸಿಯೇಷನ್ ಆಗೋದು ತಗೋತಾ ಇಲ್ಲ ಅವರು. ಮತ್ತೆ ಅದ್ರಲ್ಲೂ ಬೆನಿಫಿಟ್ಸ್ ಇದೆ. ಶುಕ್ರ ಧಾತು ಜಾತಕದಲ್ಲಿ ಶುಕ್ರ ಧಾತು ಕಡಿಮೆ ಇದ್ದಾಗ, ಅಂದ್ರೆ ವೀಕ್ ಇದ್ರೆ, ನೀವು ತಗೋಬೇಕಂತ ಪ್ರಯತ್ನ ಮಾಡಿದ್ರೆ ಕೈಯಲ್ಲಿ ದುಡ್ಡಿದ್ರೆ ತಗೊಳಲ್ಲ. ತುಂಬಾ ಜನಕ್ಕೆ ಕೈಯಲ್ಲಿ ದುಡ್ಡಿಲ್ಲ, ಪಟ್ ಅಂತ ಲೋನ್ ಆಗುತ್ತೆ, ತಗೊಂಡ್ತಾರೆ, ಆರಾಮಾಗಿ ಓಡಾಡ್ತಾರೆ. ಇದು ಅವರ ಜಾತಕ ವಿಶ್ಲೇಷಣೆ ಮಾಡಿ ನೋಡ್ಕೊಂಡು ತಗೋಬೇಕು. ಅವ್ರು ಯಾರ ಹೆಸರು ತಗೋತಾ ಇದಾರೆ, ಅವ್ರ ಮತ್ತೆ ಯಾವ ಬಣ್ಣ ಆಗ್ಬರುತ್ತೆ ಅಂತ ಗಮನಿಸ್ಬೇಕು. ಸುಮ್ನೆ ಯಾಕಂದ್ರೆ ಯಾವ್ದೋ ಒಂದ್ ಬಣ್ಣ ತಗೊಳಕ್ ಆಗಲ್ಲ. ತುಂಬಾ ಜನರಿಗೆ ವೆರಿ ಇಂಪಾರ್ಟೆಂಟ್. ಮತ್ತೆ ನಂಬರ್ ಇಂಪಾರ್ಟೆಂಟ್. ನಾನು ಯಾವಾಗ್ಲೂ ಯಾವ್ದೇ ನಂಬರ್ ತಗೊಳ್ಳಿ, ಪ್ರೋಗ್ರೆಸಿವ್ ನಂಬರ್ ತಗೊಳ್ಳಿ. ಪ್ರೋಗ್ರೆಸಿವ್ ನಂಬರ್ ಅಂತ ಹೇಳಿದ್ರೆ, ನೀವು 2 ಬಂದ್ರೆ ನೆಕ್ಸ್ಟ್ 2 ಬಂದ್ರೆ 1 ಬರಬಾರ್ದು, 2 ಬಂದ್ರೆ 4, 5, 6 ಬರ್ಬೇಕು. ಗ್ರೋತ್ ನಂಬರ್ ತಗೊಂಡಷ್ಟು ನಿಮ್ಮ ವೆಹಿಕಲ್ ಗೆ ಬಹಳ ಒಳ್ಳೇದು. ಡಿಪ್ರಿಸಿಯೇಷನ್ ನಂಬರ್ ತಗೋಬೇಕು, ಡೌನ್ ನಂಬರ್ ತಗೋಬೇಕು. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ತುಂಬಾ ಕ್ವೆಶನ್ಸ್ ಗಳು ಬರ್ತಾ ಇದೆ. ಸೊ ಕ್ವಿಕ್ಲಿ, ಎನಿ ಹೌ, ಲಾಸ್ಟ್ ಇದೊಂದು ಕ್ವೆಶನ್ ತಗೊಳ್ಳೋಣ. ನಮಸ್ಕಾರ, ಭೀಮಾ
ಭೀಮಕ್ಕನವರ್ ಅನ್ಸುತ್ತೆ, ಅವ್ರು ಮೆಸೇಜ್ ಕಳ್ಸಿದ್ದಾರೆ. ನನ್ ಮಗಂಗೆ ಎಲ್ಲಾದ್ರೂ ಒಳ್ಳೆ ಜಾಬ್, ಎಲ್ಲೂ ಜಾಬ್ ಸಿಗ್ತಾ ಇಲ್ಲ, MBA ಓದಿದಾನೆ ಅಂತ ಹೇಳಿದ್ದಾರೆ. ಸೊ ಏನಾದ್ರೂ ಒಂದು ಕ್ವಿಕ್ ರೆಮಿಡಿ ಏನಾದ್ರೂ ಹೇಳ್ಬೋದಾ? ಅವ್ರ ಮಗನ್ ಫಸ್ಟ್ ರಾಶಿ ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ವಿ ವಾಂಟ್ ಟು ಸಿ ದ ರಾಶಿ, ಅಬೌಟ್ ರಾಶಿ. ಆ ರಾಶಿ ನಕ್ಷತ್ರದ ಮೇಲೆ ಅನುಗುಣವಾಗಿ ನಾನು ಪ್ರಶ್ನೆ ಮಾಡ್ತೀನಿ. ಬಟ್ ಆದ್ರೆ ಅವ್ರಿಗೂ ಒಂದು ಟಿಪ್ಸ್ ಹೇಳ್ತೀನಿ. ನಿಮ್ ಮಗನ್ಗೆ MBA ಮಾಡಿ ಮಾಸ್ಟರ್ಸ್ ಮಾಡಿ ಅವನಿಗೆ ಜಾಬ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಅ ಡಿಫಾಲ್ಟ್. ವಾಸ್ತು ಪ್ರಕಾರ ಬಂತು ಅಂದ್ರೆ ಅವರು ಫೈರ್ ಎಲಿಮೆಂಟ್ ಅಲ್ಲಿ ಕೂತಿರ್ತಾರೆ, ಮತ್ತೆ ಜಾಸ್ತಿ ವೆಸ್ಟ್ ಫೇಸಿಂಗ್ ಅಂದ್ರೆ ಸೌತ್ ಫೇಸಿಂಗ್ ಅಲ್ಲಿ ಅವ್ರು ಜಾಸ್ತಿ ಕೂತ್ಕೋತಾರೆ ಒಂದು. ಮತ್ತೆ ಜಾಸ್ತಿ ಲೇಜಿನೆಸ್ ಆಗುತ್ತೆ, ಆಕ್ಟಿವ್ ಆಗಿರೋದಿಲ್ಲ. ಎರಡನೇದು, ಅವರ ರಾಶಿ ಅನುಗುಣವಾಗಿ ಅವ್ರಿಗೆ ಶನಿ, ರಾಹು ಮತ್ತು ರವಿ ಇವರು ತುಂಬಾ ವೀಕ್ ಇರ್ತಾರೆ, ಅಂದ್ರೆ ಪ್ಲಾನೆಟರಿ ಸಿಸ್ಟಮ್ ಅಲ್ಲಿ ವೀಕ್ ಇರ್ತಾರೆ. ಅವಾಗ ಒಂದು ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಡುವಂತ ಪರಿಹಾರ ಮಾಡಿದ್ರೆ ಖಂಡಿತ ಜಾಬ್ ಸಿಗುತ್ತೆ. ಜಾಬ್ ಅಷ್ಟೆಲ್ಲ ಓದ್ಬಿಟ್ಟು ಅವ್ರ ಜಾಬ್ ಸಿಗಲ್ಲ ಅಂತ ಹೇಳಕ್ ಆಗಲ್ಲ, ಸಿಗುತ್ತೆ. ಟೈಮ್ ಬೀಂಗ್ ಡ್ಯೂರೇಷನ್ ಟೈಮ್ ಕೊಟ್ರೆ ಖಂಡಿತ ಒಳ್ಳೆ ಜಾಬೇ ಸಿಗುತ್ತೆ ಅವ್ರಿಗೆ. ಮದುವೆ ಆಗಿದೆ ಕೆಲವ್ರಿಗೆ ಮದುವೆ ಯೋಗ ಬಂದ್ಮೇಲೆ ಚೆನ್ನಾಗಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ವೆರಿ ವ್ಯಾಲ್ಯೂಯಬಲ್ ಟೈಮ್ಗೆ. ಹಾಗೆ ಇವಾಗ ಒಬ್ರು ನಮ್ಗೆ ಕ್ವೆಶನ್ ಕೇಳಿದಾರೆ, ಮೇಡಮ್ RCB ಯಾವಾಗ ಗೆಲ್ಲುತ್ತೆ ಅಂತ ಪ್ಲೀಸ್ ಕೇಳಿ ಅಂತ ಹೇಳಿ. ಅದಕ್ಕೆ ನೀವು ವಾರ ಭವಿಷ್ಯ ಕೇಳಿಸ್ಕೊಳ್ಳಿ. ತುಂಬಾ ಜನಕ್ಕೆ ಅದೊಂದು ಕ್ಯೂರಿಯಾಸಿಟಿ ಇಲ್ಲ, ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ. ಯಾಕಂದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಟೀ ಶರ್ಟ್ ಸರಿ ಇಲ್ಲ ನೋಡಿ. ರೈಟ್, ಐ ಥಿಂಕ್ ಇದು ತುಂಬಾನೇ ತುಂಬಾ ವಿಷಯಗಳನ್ನ ತಿಳ್ಕೊಳ್ಳುವಂತದ್ದು ಇರುತ್ತೆ ಅನ್ಸುತ್ತೆ. ಐ ಥಿಂಕ್ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ ವಾರ ಭವಿಷ್ಯ ಪ್ರತಿ ಸರ್. ಎಸ್ ಕ್ವಿಕ್ಲಿ ನೀವೇನು ಹೇಳ್ತಾ ಇದ್ರಿ? ನಾನು ಏನ್ ಹೇಳಲ್ಲ, ಅವ್ರ ಪಾಪ RCB ಅವ್ರು ಯಾರೋ ಫ್ಯಾನ್ಸ್ ಇದಾರೆ ಅಲ್ಲಿ. ನನಗೆ ನನ್ನ ಪ್ರಶ್ನೆ ಹೇಳಿದೆ, ಅವ್ರ ಟೀ ಶರ್ಟ್ಸ್ ಏನಾಗಿದೆ ಮೊದ್ಲಿಗಿಂತ ಬೇಕಾದ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಈ ಸರಿ. ಮತ್ತೆ ಈ ಫೈರ್ ಎಲಿಮೆಂಟ್ ನೋಡಿ, ರೆಡ್ ಅಂಡ್ ಬ್ಲೂ ಕಾಂಬಿನೇಷನ್, ರವಿ ಮತ್ತೆ ಶನಿ ಆಗ್ ಬರೋದೇ ಇಲ್ಲ ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಮಾಡ್ಬಿಟ್ಟಿದ್ದಾರೆ. ಅದು ಎನಿಮಿ ಕಾಂಬಿನೇಷನ್ ಅದು. ಅದಕ್ಕೆ ಅರ್ಥ ಹೇಳ್ತೀನಿ, ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನಿಶ್ವರಂ. ರವಿ ಮತ್ತೆ ಶನಿ ಒಂದೇ ಮನೇಲಿ ಇರಲ್ಲ, ಅದು ಜಾಯಿಂಟ್ ಮಾಡಂಗೆ ಇಲ್ಲ. ಆ ಕಲರ್ ಜಾಯಿಂಟ್ ಮಾಡಿದಷ್ಟು ಅದು ವೀಕ್ ಜಾಸ್ತಿ ಆಗುತ್ತೆ, ಮತ್ತೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಆ ಟೀ ಶರ್ಟ್ ಕಲರ್ ಚೇಂಜ್ ಮಾಡಿ. ರೈಟ್, ಸರಿ ಸರ್. ಐ ಥಿಂಕ್ ಇವಾಗ ತುಂಬಾ ಜನ ಆಕ್ಚುಲಿ ಇಬ್ರು ಕ್ವೆಶನ್ ಕೇಳಿದ್ರು ಇದೇ ವಿಚಾರವಾಗಿ, ಅವ್ರಿಗೆ ಆನ್ಸರ್ ಸಿಕ್ಕಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೆ. ಮೀನ್ವೈಲ್ ನಿಮ್ಮನ್ನ ಯಾರಾದ್ರೂ ಕನ್ಸಲ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿ ವಾರ ಭವಿಷ್ಯದಲ್ಲಿ ಜನರಲಿ ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾ ಇರ್ತೀವಿ. ಅಂಡ್ ಆಲ್ಸೋ ಪಂಡಿತ್ ಪವನ್ ಶರ್ಮಾ ಗುರೂಜಿ ಅಫಿಷಿಯಲ್ ಫಾಲೋ ಮಾಡಿ. ಹೇಗೆ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು? ಸಮೃದ್ಧಿ ವಾಸ್ತು ಅಂತ ಇದೆ, ಸಮೃದ್ಧಿ ವಾಸ್ತುವಲ್ಲಿ ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಿ. ಕೆಲವು ಟಿಪ್ಸ್ ಗಳು ಕೊಡ್ತಾ ಇರ್ತೀನಿ ನಾನು ಯಾವಾಗ್ಲೂ ಕೂಡ, ವಾಸ್ತು ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಅದನ್ನ ರೀಡ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಸ್ಮಾಲ್ ಮನೆಯಲ್ಲೇ ಉಪಯೋಗಿಸ್ಕೊಳ್ಳುವಂಥದ್ದು, ಮನೆಯಲ್ಲೇ ನೀವೇ ಚೇಂಜ್ ಮಾಡ್ಕೊಳ್ಳುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ. ಮತ್ತೆ ನಂದು ವೆಬ್ಸೈಟ್ ಇದೆ, ನನ್ನ ವೆಬ್ಸೈಟ್ ಫೇಸ್ಬುಕ್ ಕೂಡ ಇದೆ, ಪವನ್ ಶರ್ಮಾ ಗುರುಜಿ ಸಮೃದ್ಧಿ ವಾಸ್ತು. ಎರಡು ಫೇಸ್ಬುಕ್ ಇದೆ, ಒಂದು ಸಮೃದ್ಧಿ ವಾಸ್ತು ಇದೆ, ಒಂದು ಪವನ್ ಶರ್ಮಾ ಗುರುಜಿ ಇದೆ. ಫಾಲೋ ಮಾಡ್ತಾ ಇರ್ತೀನಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತೀನಿ. ಹಾಗೆ ಮತ್ತೆ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬರ್ತಾ ಇರ್ತೀನಿ, ಅವಾಗಲೂ ಕೂಡ ಕ್ವಶನ್ಸ್ ಕೇಳಿ, ಖಂಡಿತ ವಿಲ್ ಗಿವ್ ದ ಆನ್ಸರ್. ಎಸ್, ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಅಂಡ್ ತುಂಬಾ ಜನ ಇಲ್ಲಿ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ರೇಡಿಯೋ ಸಿಟಿ ಕನ್ನಡ ಇನ್ಸ್ಟಾಗ್ರಾಮ್ ನಲ್ಲಿ ನಿಮ್ಮ ಕಮೆಂಟ್ಸ್ ನಲ್ಲಿ ನಮಗೆ ಕಳಿಸಬಹುದು, ಅಥವಾ ಮೆಸೇಜ್ ಮಾಡಬಹುದು. ಪಂಡಿತ್ ಪವನ್ ಶರ್ಮಾ ಗುರೂಜಿ ಅಫಿಷಿಯಲ್ ಪೇಜ್ ಕೂಡ ನಿಮ್ಮ ಮೆಸೇಜಸ್ ನ ಕಳಿಸಬಹುದು ಅಂತ ಹೇಳ್ತಾ, ಸೊ ಪ್ರತಿ ದಿನ ಆಲ್ಮೋಸ್ಟ್ ಶುಭೋದಯದಲ್ಲಿ ವಾಸ್ತು ಟಿಪ್ಸ್ ಗಳೆಲ್ಲ ಬರ್ತಾ ಇರುತ್ತೆ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಅಂಡ್ ವಾರ ಭವಿಷ್ಯ 2 hours ರಾಶಿ ಭವಿಷ್ಯ ಎಲ್ಲ ನೀವು ಹೇಳ್ತೀರಿ. ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಸೊ ಪ್ರತಿ ರಾಶಿ ಬಗ್ಗೆನೂ ಕೂಡ ಹೇಳ್ತಾ ಇರ್ತೀರಿ. ಅಂಡ್ ಆಲ್ಸೋ ವಾಸ್ತು ರಾಶಿ ಭವಿಷ್ಯ ಹೇಳೋದೇ ಬರೀ ಟಫ್ ಜಾಬ್ ನಮ್ಗೆ, ತುಂಬಾ ಅಷ್ಟು ಜನರಿಗೆ ಸರಿಯಾಗೋ ತರ. ಯಾಕಂದ್ರೆ ನಾವು ಬೇಕಾದ್ರೆ ಟಿಪ್ಸ್ ಗಳು ತುಂಬಾ ಚೆನ್ನಾಗಿ ಕೊಟ್ಬಿಡ್ತೀವಿ. ಈ ಚಾಲೆಂಜ್ ನಮ್ಗೆ ಏನಂತ ಹೇಳಿದ್ರೆ, ಎವ್ರಿ ವೀಕ್ ವಿ ವಾಂಟ್ ಟು ಪ್ರಿಪೇರ್ ದ ರಾಶಿ ಭವಿಷ್ಯ. ರಾಶಿ ಭವಿಷ್ಯ ಪ್ರಿಪೇರ್ ಮಾಡ್ಬೇಕಾದ್ರೆ ಆಯಾ ರಾಶಿಗೆ ಅನುಗುಣವಾಗಿ ಗುಣಗಳು ಒಂದು 10 ಪಾಯಿಂಟ್ಸ್ ನಾವು ತಗೊಳ್ಳೇಬೇಕು. ಆ 10 ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಬಿಟ್ಟು ನಾವು ಅದು ಹೇಳಲೇಬೇಕು. ಅದು ನಮ್ಗೆ ಚಾಲೆಂಜ್ ಇರೋದ್ರಿಂದ ಇಟ್ಸ್ ಅ ವೆರಿ ಟಫ್ ಜಾಬ್. ರಾಶಿ ಭವಿಷ್ಯ ಅಷ್ಟು ಟಫ್ ಜಾಬ್. ನಾನು ನಿಜವಾಗ ತುಂಬಾ ಜನ ನಮ್ಮ ಅಸ್ಟ್ರಾಲಜರ್ಸ್ ಎಲ್ಲ, ಸರ್ ಈ ಬೇರೆ ಟಿಪ್ಸ್ ಎಲ್ಲ ಹೇಳ್ಬೋದು, ನಮ್ಗೆ ವಾರ ಭವಿಷ್ಯ, ತಿಂಗಳ ಭವಿಷ್ಯ ಬಂತು ನಮ್ಗೆ ಕಷ್ಟ ಸರ್, ಅದ್ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಅಂತಾರ ಅವ್ರು ನಮ್ಮನ್ನ.
ಸೊ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಸರ್. ಹಾಗಿದ್ರೆ ನಮ್ಮೆಲ್ಲರಿಗೋಸ್ಕರ, ರೇಡಿಯೋ ಸಿಟಿಯ ಲಿಸ್ನರ್ಸ್ಗೋಸ್ಕರ ಸೊ ನಮ್ಮನ್ನ ಫಾಲೋ ಮಾಡಿ ರೇಡಿಯೋ ಸಿಟಿ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ, ಹಾಗೆ ಪಂಡಿತ್ ಪವನ್ ಶರ್ಮಾ ಗುರೂಜಿ ಅವರ ಪೇಜ್ ನೀವು ಫಾಲೋ ಮಾಡಬಹುದು ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ಗೆ. ಹ್ಯಾವ್ ಅ ಗ್ರೇಟ್ ಈವ್ನಿಂಗ್ ಸರ್. ಥ್ಯಾಂಕ್ ಯು. ಎಸ್, ಬಾಯ್ ಸರ್. Thank you, ma. ಥ್ಯಾಂಕ್ ಯು Thank ಸರ್. you.